ಭೀಮಾ ತೀರದ ತಗಾದೆ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಇಷ್ಟೊಂದು ಚರ್ಚೆ ಮಾಡ್ತೀವಿ. ಪ್ರತಾಪ್ ಮತ್ತು ಅಣಜಿ ನಾಗರಾಜ್ ನಮ್ಮ ಜೊತೆ ವಿಜಯ್ ಇದ್ದಾರೆ, ಓಂ ಪ್ರಕಾಶ್ ರಾವ್ ಇದನ್ನೆಲ್ಲ ಚರ್ಚೆಯನ್ನು ಕೇಳಿಸ್ಕೊತಾ ಇದ್ರಿ. ಅನೇಕ ವಿಚಾರಗಳು ಚರ್ಚೆಯಲ್ಲಿ ಹಾದೋದು, ತಾವು ಕೂಡ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ರಿ. ಏನು ತಮ್ಮದು ರಿಯಾಕ್ಷನ್ ಏನು ಹೇಳಲೇ ಇಲ್ಲ ಸರ್? ಆಕ್ಚುಲಿ ನೀವೊಂದು ಮಾತು ಅವಾಗಲೇ ಹೇಳಿದ್ರಿ, ರವಿ ಬೆಳಗೆರೆ ಅವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ನೀವು ಯಾರು ಮಾತಾಡ್ತಾ ಇಲ್ಲ ಏನು ಹಾಗೆ ಹೀಗೆ ಅಂತ. ಇದರಲ್ಲೇ ಗೊತ್ತಾಗುತ್ತೆ ನಾವು ರವಿ ಬೆಳಗೆರೆಗೆ ಎಷ್ಟು ಗೌರವ ಕೊಡ್ತಿದ್ದೀವಿ ಒಬ್ಬ ಸಂಪಾದಕರು ಅಂತೇಳಿ. ಅವರು ನಮ್ಮನ್ನ ಅವಿವೇಕಿ, ಕಳ್ಳ, ಸೌಜನ್ಯ ಇಲ್ಲ, ಅದೇನೇನೋ ಅವ್ರು ಮಾತಾಡೋ ಮಾತು ಅದು ಅವ್ರಿಗೆ ಚಂದ ಇರಬೇಕು. ದೊಡ್ಡ ಆರೋಪ ಇರೋದು ನಿಮ್ಮ ಮೇಲೆ, ನೀವು ದೊಡ್ಡ ಕಳ್ಳ ಎಲ್ಲ ಅಲ್ಲಿ ಇಲ್ಲಿ ಕದ್ದೆ ಸಿನಿಮಾ ಮಾಡ್ತೀರಿ ಅಂತ. ಅದನ್ನ ಬಂದು ಅವ್ರು ಫಸ್ಟ್ ಸಿನಿಮಾ ಮಾಡಕ್ ಹೇಳಿ, ಬನ್ನಿ ಒಂದು ಪಿಕ್ಚರ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಸಿನಿಮಾ ಇಟ್ಕೊಡಕ್ ಹೇಳಿ, ಆಮೇಲೆ ಮಾತಾಡಕ್ ಹೇಳಿ. ನೀವೇ ಪ್ರೊಡ್ಯೂಸ್ ಮಾಡ್ತೀರಿ? ಮಾತಿಗೆ ನಂದೊಂದು ಆಡ್ ಮಾಡ್ತಾ ಇದೀನಿ. ಓಂ ಪ್ರಕಾಶ್ ರಾವ್ ಕೇವಲ ಅವ್ರು ಏನು ಅಂದ್ರೆ ನೀವು ಕಳ್ಳರು ಕದೀತೀರಿ ಅಂತ ಮಾತ್ರ ಹೇಳಿಲ್ಲ, ಒಂದು ಎಳೆ ಅನ್ನುವಂಥದ್ದು ಏನಿದೆಯಲ್ಲ ಅಪ್ಪ ಅಮ್ಮನಿಂದ ಬಂದಿರುವಂತದ್ದು ಕೂಡ ಒಂದು ಎಳೆನೇ ಆಗಿರುತ್ತೆ ಅಂತ ಅನ್ನುವಂತ ಮಾತನ್ನ ಹೇಳಿದ್ರು ಅವರು. ಸರ್ ಅವ್ರಿಗಿನ್ನ ಗೊತ್ತಿಲ್ಲ, ಅವ್ರಿಗೇನೋ ಸಿನಿಮಾ ಗೊತ್ತಿಲ್ಲ ಅನ್ಸುತ್ತೆ. ಅವ್ರಿಗೆ ಸಿನಿಮಾ ಮಾಡಕ್ ಹೇಳಿ, ಅವಾಗ ಗೊತ್ತಾಗುತ್ತೆ ಅದ್ರ ತಾಕತ್ತೇನು. ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಜನ ಇದೆಲ್ಲ ಮಾಡ್ತಿದ್ದಾರೆ, ನಾವೆಲ್ಲ ಕಲಾವಿದರಾಗ್ಲಿ ಟೆಕ್ನಿಷಿಯನ್ಸ್ ಆಗಲಿ ಒಂದು ಯಾರೇನು ಗುಗ್ಗು ನನ್ನ ಮಕ್ಕಳಲ್ಲ ಅಂತ ಹೇಳಿ. ರೈಟ್ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ಈಗ ನಮ್ಮ ಚರ್ಚೆಯನ್ನು ನೋಡ್ತಾ ಇರೋ ಚಿತ್ರದುರ್ಗ ನಗರಸಭೆ ಅಧ್ಯಕ್ಷ ಸುನೀತಾ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ಬಯಸಿದ್ದಾರೆ. ಸುನೀತಾ ಅವರೇ, ನಮ್ಮ ಚರ್ಚೆಯನ್ನು ನೋಡ್ತಾ ಇದ್ದೀರಿ, ತಾವು ಏನು ಹೇಳಬೇಕು ಅಂತ ಬಯಸ್ತೀರಿ? ಸರ್, ನಾವು ಚಿತ್ರದುರ್ಗ ನಗರಸಭೆ ಅಧ್ಯಕ್ಷ ಸುನೀತಾ ಮಲ್ಲಿಕಾರ್ಜುನ್ ಮಾತಾಡ್ತಾ ಇರೋದು. ಹೇಳಿ ಮೇಡಮ್, ಹೇಳಿ ಮೇಡಮ್. ನಾವು ಸುಮಾರು 4 ವರ್ಷದ ನಾನು ರಾಜಕೀಯದಲ್ಲಿ ನಾನು ಬಂದಿದ್ದೀನಿ ಸರ್. ಅದರಲ್ಲಿ 18 ತಿಂಗಳು ನಾನು ನಗರಸಭೆ ಅಧ್ಯಕ್ಷರಾಗಿ ಸುಮಾರು ಕೆಲಸಗಳನ್ನ ನಾನು ಮಾಡ್ಕೊಂಡು ಜನಪರ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ. ಅದ್ರಲ್ಲಿ ನನಗೆ ಜನ ಬೆಂಬಲ ಬಹಳ ಚೆನ್ನಾಗಿದೆ. ನನಗೆ ಈಗ ಒಂದು 2 ತಿಂಗಳ ಇಲ್ಲೊಬ್ಬ ಕಾಂತರಾಜ್ ಅರಸ್ ಅಂತ ಒಬ್ಬ ರಿಪೋರ್ಟರ್ ಇದ್ದಾರೆ. ಅವ್ರು ಬಂದ್ಬಿಟ್ಟು ನನಗೆ 10 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು ದುಡ್ಡನ್ನ. ಕೇಳಿದಕ್ಕೆ ನೆಕ್ಸ್ಟ್ MLA ನಿಲ್ತೀರಾ ಅಂದ್ರೆ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ. ನೀವು ಚೆನ್ನಾಗಿ MLA ನಿಲ್ಬೇಕು, ಚೆನ್ನಾಗಿ ನಿಮಗೆ ಒಳ್ಳೇದನ್ನ ಮಾಡ್ಬೇಕು ಅಂದ್ರೆ ಪೇಪರ್ ಇಂದ ಪಬ್ಲಿಸಿಟಿ ಕೊಡ್ತೀವಿ ಅಂದ್ರು. ನಾನು ಪೇಪರ್ ಬಗ್ಗೆ ನಂಬಲ್ಲ ಅಷ್ಟೊಂದು. ನಾನು ಇವತ್ತು ಓದಿ ನಾಳೆ ಬಿಸಾಕುವಂತ ಪೇಪರ್ಗಳು ಇರ್ತಾರೆ ಕೆಲವೊಂದು ಪೇಪರ್ಗಳು. ಅದು ನಾನು ಜನಪರ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಜನದ ಬಾಯಿ ಉಳ್ಕೊಳಕ್ ಇಷ್ಟಪಡ್ತೀನಿ. ಹಾಗಾಗಿ ನನಗೆ ಯಾವ್ದು ಪಬ್ಲಿಸಿಟಿ ನನಗೆ ಅವಶ್ಯಕತೆ ಇಲ್ಲ ಅಂತ ಸ್ವಲ್ಪ ರೂಢಾಗಿ ಅದನ್ನ ಅವ್ರನ್ನ ನನ್ನ ವೈಯಕ್ತಿಕ ವಿಚಾರನ ತಿರುಚಿ ಮಾಡಿ ಕೇವಲ ₹3 ಪೆನ್ ನಲ್ಲಿ 30-35 ವರ್ಷ ನನ್ನ ಕೆರಿಯರ್, ನನ್ನ ಜೀವನನ ತೇಜೋದಯ ಮಾಡಿ ಕೆಟ್ಟದಾಗಿ ನನ್ನ ಬಿಂಬಿಸಿದ್ದಾರೆ. ಯಾರು ಕಾಂತರಾಜ್ ರವಿ ಬೆಳಗೆರೆ ಅವರು ಏನು ನೋಡಿದ್ದಾರೆ ಅಂದ್ಬಿಟ್ಟು ಒಬ್ರು ಹೆಣ್ಣು ಮಕ್ಳ ಪರವಾಗಿ ಅಷ್ಟು ಕೆಟ್ಟದಾಗ ಅವ್ರು ಬರ್ತಾರಲ್ಲ. ನಾನು ಡೆಲ್ಲಿಯಲ್ಲಿ ಟ್ರೈನಿಂಗ್ ಅಲ್ಲಿ ಇದ್ದೆ, ನನಗೆ ವಿಷಯ ಗೊತ್ತಾಯ್ತು ಸರ್. ಅಲ್ಲಿಂದ ನಾನು ವಾಪಸ್ ಬಂದೆ. ಬಂದ ಮಾರ ದಿವಸ ನಾನು ನೆಲ ಬಾಡಿಗೆ ಕಟ್ಬಿಟ್ಟು ನಾನು ಸ್ಟ್ರೈಕಿಗೆ ಕೂತ್ಕೊಂಡೆ. ಯಾವ ಒಂದು ಪಬ್ಲಿಸಿಟಿ ಬಂದಿಲ್ಲ, ಯಾವ್ದೋ ಮಾಡಿಲ್ಲ. ಜನ ಸಾಗರ ನನಗೆ 2 ದಿವಸ ಫುಲ್ ಜನ ನನಗೆ ಸಪೋರ್ಟ್ ಆಗಿ ಬಂತು. ಮಾರೋಡಿದಾಗ್ಲಿ, ಲಿಂಗಾಯತ್ ಆಗ್ಲಿ, ಮುಸ್ಲಿಂ ಆಗ್ಲಿ, ಕೆಲವರ್ಗ ಆಗ್ಲಿ, ಮೇಲ್ವರ್ಗ ಆಗ್ಲಿ, ಯಾವ್ದೋ ವಯಸ್ಸಾಗಿ ಯಾವ್ದೋ ಜಾತಿನ ಮೀರಿ ನನಗೆ ಬಂದ್ ಇವತ್ತು ನನಗೆ ಅವ್ರು ಸಪೋರ್ಟ್ ಮಾಡಿ 2 ದಿವಸ ಉಪವಾಸ ಕೂತೆ. ಒಂದು ಹನಿ ನೀರು ಕುಡಿದಲ್ಲಿ ಕೂತ್ಕೊಂಡೆ. ಅವತ್ತು ನನಗೆ ಯಾವ ಟಿವಿನೂ ಪ್ರಚಾರ ಕೊಡಿಲ್ಲ, ಯಾವ ಪೇಪರ್ನೂ ಪ್ರಚಾರ ಕೊಡಲಿಲ್ಲ. ಜನ ಸಾಗರ ನನಗೆ ಆಗ್ತದೆ. ಇದನ್ನೆಲ್ಲ ಫುಲ್ ಟಿವಿ ರೆಕಾರ್ಡ್ ಮಾಡಿಸಿದೆ. ಅದೆಲ್ಲ ಆದ್ಮೇಲೆ 2 ವಾರ ಬಿಟ್ಬಿಟ್ಟು ಮತ್ತೆ ನಮ್ ಕೇಸ್ ಹಾಕೋಕ್ಕೆಲ್ಲ ರೆಡಿ ಮಾಡಿದ್ದೆ. 2 ವಾರ ಬಿಟ್ಬಿಟ್ಟು ಮತ್ತೆ ಅದೇ ಪೇಪರ್ ಅಲ್ಲಿ ಇವರೆಲ್ಲ ಇಷ್ಟು ಮಾಡಿದ್ರು, ಒಬ್ರು ಕ್ಯಾರೆ ಇರಲಿಲ್ಲ ಅಂತ ಮತ್ತೆ ಕೆಟ್ಟದಾಗಿ ಬರ್ತ. ನಾನೀಗ ಕೇಸ್ ಹಾಕಿದ್ದೀನಿ, ಚಿತ್ರದುರ್ಗ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದೀನಿ. ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ತಾವು ರವಿ ಬೆಳಗೆರೆ ಜೊತೆ ಮಾತಾಡಿದ್ರಾ? ರವಿ ಬೆಳಗೆರೆ ಮತ್ತೆ ಅವ್ರ ಕಡೆ ಕಾಂತರಾಜ್ ಅರಸನ್ನ ಕ್ಯೂ ಬಿಡ್ತಾರೆ. ಇದು ಎಷ್ಟು ಕೆಟ್ಟದಾಗಿದೆ ಪೇಪರ್ ಅಂದ್ರೆ, ಆ ಪೇಪರ್ ಓದಿ ಯಾರಾದ್ರೂ ವಿಚ್ಛೇದನ ಪಡಿಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೊಬೇಕು, 2 ಮಾರ್ಗ. ಆದ್ರೆ ನನಗೆ ಅಂತ ಇದು ಬರ್ಲಿ, ಯಾಕಂದ್ರೆ ನನ್ ಗಂಡ ಸಪೋರ್ಟ್ ಇತ್ತು, ಫ್ಯಾಮಿಲಿ ಸಪೋರ್ಟ್ ಇತ್ತು, ಹುಟ್ಟೂರು ಆಗಿರೋದ್ರಿಂದ. ಆದ್ರೆ ಅದರಿಂದ ಆಗಿದ್ ನನಗೆ ನೋವು, ನನಗೆ ಆಗಿದ್ ಕಷ್ಟ ಅವ್ರಿಗೆ ಅವರು ಕೋಡ್ ಕೊಡುತ್ತೋ ಇಲ್ಲೋ ನನಗೆ ಸಿಕ್ಕದವರಿಗೆ ಗೊತ್ತಿಲ್ಲ. ಹೆಣ್ಣು ಮಕ್ಳು ಪರ ಪ್ರತಿಯೊಬ್ರು ಹೆಣ್ಣು ಮಕ್ಳು ಮಾತ್ರ ನಮ್ಮ ಕೈಲಿ ಏನಾದ್ರು ಒಂದು ರವಿ ಬೆಳಗೆರೆ ಸಿಕ್ಕರೆ ಒಂದೊಂದು ಪೀಸ್ ಸಹ ಅವಿದೇಶ ಇಲ್ದಂಗೆ ಜನ ನುಂಗಾಕ್ಬಿಡ್ತಾರೆ. ಅಷ್ಟು ಆಕ್ರೋಶ ಇದೆ ಜನಕ್ಕೆ, ಅಷ್ಟು ಕೆಟ್ಟದಾಗಿ ಅವರು ಅವನು ಹುಟ್ಟೆ ನೆಟ್ಟಕ್ಕೆ ಸಹಜವಾಗಿಲ್ಲ. ಅವನಿಗೆ ಅವ್ರ ತಂದೆ ಯಾರಾದ್ರೂ ನೆಟ್ಟಕ್ಕೆ ಗೊತ್ತಿಲ್ಲ ಅಂದ್ರೆ ಇನ್ನು ತಂದೆ ತಾಯಿ ಬಗ್ಗೆ ಮಕ್ಕಳ ಬಗ್ಗೆ ಕೆಟ್ಟ ಬಗ್ಗೆ ಏನ್ ಸರ್ ಅವನಿಗೆ ಅಧಿಕಾರ ಇದೆ? ಏನ್ ಅಂತ ಅವ್ನು ಬರ್ದ ನಮ್ಮ ಮೇಲೆಲ್ಲ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಸರ್. ಅಷ್ಟು ಜನದ ಬಾಳ್ ಆಳ ಮಾಡಿಟ್ಟಿದ್ದಾನೆ. ಅವ್ರ ಕಾಲದಲ್ಲಿ ಎಲ್ಲರೂ ಸಾಯ್ಬೇಕು ಅಲ್ಲಿವರೆಗೂ ಬರೀತಾರೆ. ಇವತ್ತು ಧೈರ್ಯ ಇದ್ರೆ ಕಷ್ಟಪಟ್ಟು ಮುನ್ನೋಗ್ಬೇಕು, ಇಲ್ಲ ಅವ್ರ ಮಾತುಗಳು ಕಟ್ಕೊಂಡು ಸಾಯ್ಬೇಕು, ಅಷ್ಟವರೆಗೂ ತಂದು ಬಿಡ್ತಾನೆ. ಯಾಕೆ ಸರ್ ಇವ್ರಿಗೆ ಒಬ್ಬರಾದ್ರೂ ಏನು ಮಾಡ್ತಿಲ್ವಾ? ಇವ್ರಿಗೆ ನೋಟಿಸ್ ಕೊಟ್ರೆ ಕಳ್ಳಿದ್ದಾಗ ಕಳ್ಳ ತರ ಓಡೋಗ್ತಾನೆ. ಜೊತೆಗೆ ನಮ್ಮ ಮಾದರ ಸಲಹೆ ಮೇಲೆ ಕೆಟ್ಟದಾಗಿ ಬರ್ದು ವಾಪಸ್
ಸ್ವಾಮೀಜಿ ಹತ್ರ ಬಂದ್ಬಿಟ್ಟು ನಮ್ಮ ಮಾಧವ ಚೆನ್ನಯ್ಯ ಸ್ವಾಮೀಜಿ ಮೇಲೆ, ನಮ್ಮ ದೊಡ್ಡ ಸ್ವಾಮೀಜಿ ಮೇಲೆ, ಶಿವಮೂರ್ತಿ ಸ್ವಾಮೀಜಿ ಮೇಲೆ ಚೆನ್ನಾಗಿ ಕೆಟ್ಟಾಗಿ ಬರ್ದು. ಯಾವಾಗ ನೋಟಿಸ್ ಹೋದ್ಮೇಲೆ ಕಳ್ಳ ನಂಗೆ ಬಂದು ಬೆಳಗಿಂದ ಸಂಜೆ ಕುತ್ಕೊಂಡು ಖಾಲಿ ಬಿಟ್ಟು ಜವಾಬ್ದಾರ ಕೇಳಿ ಹೋಗ್ತಾರೆ. ಇಂಥ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ. ನಿಜವಾಗ್ಲೂ ನಾನಂತೂ ವಾಪಸ್ ತಗೊಳಲ್ಲ. ಸಿಕ್ಕರೆ ಅಂತೂ ಏನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಅಷ್ಟು ಕೆಟ್ಟದಾಗಿ ನಮ್ಮ ತೇಜ ವಧೆ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಾವು ಕಂಪ್ಲೇಂಟ್ ಕೊಟ್ಟು ಕೇಸ್ ಕೊಟ್ಟಿದ್ದೀರಿ? ಕೇಸ್ ಹಾಕಿದ್ವಿ, 3 ಕೇಸ್, ಕ್ರಿಮಿನಲ್, ಆಮೇಲೆ ಸಿವಿಲ್, ಕ್ರಿಮಿನಲ್, ಒಂದು ಬ್ಲಾಕ್ ಮೇಲ್, 3 ಕೇಸ್ ಹಾಕಿದ್ದೀವಿ. ಓಕೆ ಥ್ಯಾಂಕ್ ಯು ಮೇಡಮ್. ಸುನೀತಾ ಅವ್ರಿಗೆ ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ. ಅಲ್ಲ, ಅವರ ಮಾತೆಲ್ಲ ನೀವು ನೋಡಿ ಅವ್ರ ನೋವು ಎಷ್ಟು ಅಂತ ಅರ್ಥ ಆಗುತ್ತೆ. ನಾವೆಲ್ಲರೂ ಒಂದೊಂದು ಕ್ಷೇತ್ರದಲ್ಲಿರೋ, ನಾವು ಪತ್ರಿಕೋದ್ಯಮದಲ್ಲಿರ್ಬೋದು, ಇವರು ಸಿನಿಮಾ ಕ್ಷೇತ್ರದಲ್ಲಿರ್ಬೋದು, ಅವರು ರಾಜಕೀಯದಲ್ಲಿರ್ಬೋದು, ನಮಗೆಲ್ಲ ಒಂದೊಂದು ಐಡೆಂಟಿಟಿ ಅನ್ನೋದು ಇರುತ್ತೆ, ನಮ್ಮದೇ ಆದಂಥ ಒಂದು ಲೈಫ್ ಅನ್ನೋದು ಇರುತ್ತೆ. ಇವರು ಈ ರೀತಿ ಬಂದ್ಬಿಟ್ಟು ಏಕಾಏಕಿ ಯದ್ವಾ ತದ್ವಾ ಬರೆದು ಒಬ್ಬರನ್ನ ಚಾರಿತ್ರ್ಯ ವಧೆ ಮಾಡಿದರೆ, ಇವ್ರ ಪತ್ರಿಕೆ 14 ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳೋ ಅಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವ್ರು ಕೊಂಡ್ಕೊಳ್ತಾರೆ, ಇವ್ರಿಗೆ ದುಡ್ಡು ಬರುತ್ತೆ, ಇವರು ಅಲ್ಲಿಗೆ ಕೊನೆಗೆ ಇವರು ಸ್ಕೂಲನ್ನು ಕಟ್ಬೋದು, ಇವ್ರ ಮಜಾನೂ ಮಾಡ್ಕೊಂಡು ಓಡಾಡ್ಬೋದು, ಎಲ್ಲ ಆಗುತ್ತೆ ಇವ್ರದ್ದು. ಆದರೆ ಇವ್ರು ಯಾರಿಂದ ಅಂದರೆ ಇವ್ರು ಯಾವುದ್ರ ಮೇಲೆ ಥ್ರೈವ್ ಆಗ್ತಿದ್ದಾರೆ ಹೇಳಿ? ಈ ಹಂದಿ ಏನು ತಿನ್ನುತ್ತೆ? ಅದಕ್ಕೆ ಅದಿದ್ದರೆ ಮಾತ್ರ ಅದು ಬದುಕುವಂಥದ್ದು. ಇವ್ರಿಗೂ ಅಷ್ಟೇ, ಬರೀ ಬೇರೆಯವ್ರದ್ದು ಕೆಟ್ಟ ವಿಚಾರಗಳು, ಬೇರೆಯವ್ರನ್ನ ಕೆಟ್ಟದಾಗಿ ಚಿತ್ರಣ ಮಾಡುವಂಥದ್ದು, ಇದ್ರ ಮೇಲೆ ಇವರು ಬದುಕು ನಡೆಸ್ತಾ ಇದ್ದಾರೆ ಅಂತ ಅನ್ಸಲ್ವಾ? ನೀವು ನೋಡಿ, ಇಲ್ಲಿ ಇನ್ನೊಂದು ವಿಚಾರಕ್ಕೆ ಬನ್ನಿ. ರವಿ ಬೆಳಗೆರೆ ಅವರು ಬಹಳ ನಾನು ಅಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ, ಇವರಿಗೆಲ್ಲ ನಾನು ಇವ್ರನ್ನ ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ದೀನಿ, ಇವೆಲ್ಲ ಕಥೆಗಳನ್ನ ಹೇಳ್ತಾರೆ. ನಾನು ಇವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಏಡ್ಸ್ ಬಗ್ಗೆ ರವಿ ಬೆಳಗೆರೆ ಅವ್ರದ್ದು ಅಭಿಪ್ರಾಯ ಏನು? ವೀಣಾಧರಿಯವ್ರ ಬಗ್ಗೆ ಬಹಳ ಚೆನ್ನಾಗಿ ಬರೆದ್ರು, ಭಾಳ ಸಾಮಾಜಿಕ, ಇವರಿಗೆ ಕಳಕಳಿ ಇದೆ, ಕಾಳಜಿ ಇದೆ. ಜನ ಇವತ್ತು ಒಬ್ಬ ಏಡ್ಸ್ ಪೇಷಂಟ್ ಇರೋದ್ರ ಅವ್ರನ್ನ ಕೆಟ್ಟದಾಗಿ ಟ್ರೀಟ್ ಮಾಡಬಾರ್ದು, ಅವರು ಕೂಡ ನಮ್ಮಂತೆ ಅನ್ನೋದನ್ನು ಇವರು ತೋರಿಸ್ಲಿಕ್ಕೆ ಹೊರಟರು. ಇದೇ ರವಿ ಬೆಳಗೆರೆ 10 ವರ್ಷದ ಹಿಂದೆ ಏನು ಮಾಡಿದ್ರು ಹೇಳಿ? 15 ವರ್ಷದ ಹಿಂದೆ ರೂಪಿಣಿಗೆ ಏಡ್ಸ್ ಬಂದಿದೆ ಅಂತ ಬರೆದ್ರು. ಅಲ್ಲ, ಏಡ್ಸ್ ಅನ್ನೋದು ಇವತ್ತು ಒಂದು ಜಾಂಡಿಸ್ ಬಂದು ಮನುಷ್ಯ ಸತ್ತೋಗ್ಬೋದು, ಕ್ಯಾನ್ಸರ್ ಬಂದರೂ ಸತ್ತೋಗ್ತಾನೆ, ಜ್ವರ ಜಾಸ್ತಿ ಆದರೂ ಸತ್ತೋಗ್ತಾನೆ, ಏಡ್ಸ್ ಬಂದರೂ ಸಾಯ್ತಾರೆ. ಯಾವುದೋ ಒಂದು ಕ್ಷಣದಲ್ಲಿ ಅಚಾತುರ್ಯಗಳು, ಕೆಲವೊಂದು ಸರಿ ಅವರ ನಿಯಂತ್ರಣದಲ್ಲಿ ಇದ್ದಾಗ ಮೀರಿ ಹೋಗಿ ಮಾಡಿದಂಥ ಕೆಲಸಗಳಿಂದಾಗಿ ಅವ್ರಿಗೆ ಆ ರೀತಿದು ಒಂದು ರೋಗ ಬರ್ಬೋದು. ಅದು ತಪ್ಪಾಗಾದರೆ ಅದನ್ನು ಮಾಡಿದವರಿಗೆ ಈ ರೀತಿ ಏಡ್ಸ್ ಬಂದಿದೆ ಅಂತ ಬರೆದ್ಬಿಟ್ರು. ಪಾಪ ಆ ಹೆಣ್ಣಿಗೆ ಏನಾಗ್ಬೋದು? ಇವ್ರು ಹೆಣ್ಮಗಳು ಅಂತ ಹೇಳ್ತಾರೆ. ಅವರಿಗೆ ರವಿ ಬೆಳಗೆರೆ ನಾನು ಕೇಳ್ತೀನಿ, ಆ ಹೆಣ್ಮಗಳ ಮನಸ್ಥಿತಿನ ನೀವು ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಾ? ನಿಮ್ಮ ತಾಯಿ ಬಗ್ಗೆನೋ ನಿಮ್ಮ ಮಗಳ ಬಗ್ಗೆನೋ ಇದೇ ರೀತಿ ನೀವು ಬೇರೆಯವ್ರ ಬಗ್ಗೆ ಹೊಲಸು ಬರೀತಿರಲ್ಲ, ಅದೇ ಥರ ಬರೆದ್ರೆ ಏನಾಗ್ಬೋದು? ಅಥವಾ ಇವ್ರ ಮಗಳಿಗೆ ನಿಮ್ಮ ಅಜ್ಜ ಯಾರು ಅಂತ ಕೇಳಿದರೆ ಏನು ಹೇಳ್ಬೋದು? ಇವ್ರಿಗೆ ಅಪ್ಪನೇ ಗೊತ್ತಿಲ್ಲಲ್ಲ, ಇವ್ರ ಮಗಳಿಗೆ ನಿಮ್ಮ ಅಜ್ಜ ಯಾರು ಅಂತ ಕೇಳಿದರೆ? ಭಾಳ ಕೆಟ್ಟ ಸಂಗತಿ ಏನಂತಂದರೆ, ಇವ್ರ ಮಗಳು ಒಂದು ಸಿಟಿ ಬಸ್ ಅಂತ ಪೇಪರ್ ಮಾಡಿದ್ರು, ಅದರಲ್ಲೂ ಕೂಡ ಇದೇ ಥರದ ಹೊಲಸು ಜರ್ನಲಿಸಮ್ ಪ್ರಾರಂಭ ಆಯಿತು. ಥ್ಯಾಂಕ್ ಗಾಡ್ ಇಂಗ್ಲೀಷ್ ಲಿಟ್ರೇಟ್ ಯಾರಿದ್ದಾರೆ ಅವ್ರು ಇದನ್ನು ಇದು ಮಾಡಲಿಲ್ಲ, ಪ್ರೋತ್ಸಾಹ ಕೊಡಲಿಲ್ಲ, ಪತ್ರಿಕೆ ಸತ್ತೋಯ್ತದು. ಇವರು ಯಾವ್ದು ನನ್ನನ್ನು ಒಂದು ಮಾತು ಕೇಳಬೇಕು, ಈ ಚಿತ್ರ ಮಾಡೋ ಬದಲು ಅಂತ ಹೇಳಿದ್ರಲ್ಲ, ನಮ್ಮ ಪತ್ರಿಕೋದ್ಯಮದಲ್ಲೂ ಒಂದು ನೀತಿ ಸಂಹಿತೆ ಅಂತಿದೆ. ಏನು ಅಂತಂದರೆ, ನಾವೊಂದು ಸ್ಟೋರಿನ ಕ್ಯಾರಿ ಮಾಡಬೇಕಾದ್ರೆ ಯಾರ ಬಗ್ಗೆ ಇರುತ್ತೆ ಆ ಸ್ಟೋರಿ, ಅವೊಂದು ಪ್ರತಿಕ್ರಿಯೆಯನ್ನು ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್, ವೆರಿ ರೀಸೆಂಟಾಗಿ ಇಂಡಿಯನ್ ಆರ್ಮಿ ಕೂ ಮಾಡಲಿಕ್ಕೆ ಒಂದು ಕ್ಷಿಪ್ರಕ್ರಾಂತಿ ದಂಗೆ ಹೇಳುತ್ತೆ ಅಂತ ಬಂದಾಗ, ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಫ್ರಂಟ್ ಪೇಜಲ್ಲಿ ಫುಲ್ ಡೆಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬಂದಾಗ, ಆ ಸುದ್ದಿಯಲ್ಲಿ ಡಿಫೆನ್ಸ್ ಮಿನಿಸ್ಟ್ರಿಯಿಂದ, ಡಿಫೆನ್ಸ್ ಮಿನಿಸ್ಟರಿಂದ, ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟಿಂದ, ಹೋಮ್ ಮಿನಿಸ್ಟ್ರಿಯಿಂದ, ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಎಲ್ಲರದ್ದು ಪ್ರತಿಕ್ರಿಯೆಯನ್ನು ಹಾಕಿದರು. ಇವರು ಬೇರೆಯವ್ರ ಬಗ್ಗೆ ಬರೀಬೇಕಾದ್ರೆ ಒಂದು ಪ್ರತಿಕ್ರಿಯೆಯನ್ನು ಯಾವ ಥರ ತೊಗೊಂಡಿದ್ದಾರೆ? ವೀಣಾಧರಿಯವ್ರಿಗೆ ಏಡ್ಸಿದೆ ಅಂತ ಬರೆಯೋ ಮೊದಲು ನಿಮಗೆ ಏಡ್ಸಿದೆ ಅಂತ ಅವ್ರೊಂದು ಕನ್ಫರ್ಮ್ ಮಾಡ್ಕೊಂಡ್ರೆ ವಾಪಸ್ ಕಾಲ್ ಮಾಡಿದ್ರೆ ಇವರು ಸತ್ಯಸಂಧರಲ್ಲ. 3 ಅವರು ಅವ್ರಿಗೆ ಎಷ್ಟು ನೋವಾಗಿರ್ಬೋದು ಹೇಳಿ? ಯಾರಿಗೊಬ್ಬನಿಗೆ ಒಂದು ರೋಗ ಬಂದಿದೆ ಅಂತಂದ್ರೆ ಕೂಡ ಅವ್ರಿಗೆ ತುಂಬ ನೋವಿನ ಸಂಗತಿ ಅದು. ಯಾಕಂದ್ರೆ ಅವ್ರ ಬದುಕು ಅತಂತ್ರ ಆಗುತ್ತೆ. ಅಲ್ಲ ಅವ್ರನ್ನ ಕೇಳಿ ಮೌನ ವೃತ್ತಕ್ಕೆ ಜಾರ್ಬಿಟ್ಟಿದ್ದಾರೆ, ರೆಗ್ಯುಲರ್ ಥರ ಆಗ್ಬಿಟ್ರಿ. ಇಲ್ಲ, ಏನಾಗುತ್ತೆ ಅಂದರೆ ಇದೆಲ್ಲ ಕೇಳಿದಾಗ ನಮಗೆ ದಂಗುಡಿದೆ. ನಾನು ಈ ಥರ ವಿಚಾರ ಕೇಳಿದಾಗ ನನಗೆ ಗೊತ್ತಿಲ್ಲದ ವಿಚಾರಗಳೆಲ್ಲ ಬಂದು ಇವತ್ತು ಸಿನಿಮಾ ಮಾಡೋ ಐಡಿಯಾ ಸಿಗ್ತಾ? ಹೌದು, ಇನ್ನೊಂದು ಸಿನಿಮಾ ಮಾಡೋಷ್ಟು ಧೈರ್ಯ ಬಂತು. ಏನಂತಂದರೆ, ನಾನೇನು ಸಿನಿಮಾ ಮಾಡಿದ್ದೀನಿ, ಈ ಭೀಮಾ ತೀರದಲ್ಲಿ ಸಿನಿಮಾ ಮಾಡಿದ್ದೀನಿ, ನೈಜ ಘಟನೆ ಇಟ್ಕೊಂಡು 70% ಏನು ಡೈರೆಕ್ಟ್ ಹೇಳ್ತಾರದು ಇಂಡಸ್ಟ್ರಿಗೆ ನೀನು ಒಂದು ದೊಡ್ಡ ಅವಿಭಾಜ್ಯ ಅಂಗ. ಎಲ್ಲ ಆರ್ಟಿಸ್ಟ್ಗಳಿಗೆಲ್ಲ ಅಷ್ಟು ನೋವಾಗಿದೆಯಲ್ಲ, ಹಿಂಗೆಲ್ಲ ಬರೆದಿದ್ದಾರಲ್ಲ, ಅದು ನಿಮಗೇನು ಪ್ರತಿಕ್ರಿಯೆ ಆಗಿ ಮನಸ್ಸಿಗೆ ನೋವ್ತಾ ಇಲ್ವಾ? ಅದೇ ಅನ್ಸಿಲ್ವಾ ನಿಮಗೆ? ಅದನ್ನ ಮಾತಾಡಬೇಕು ಅಂತ ಇಲ್ಲ, ಅನಿಸ್ತಾ 100% ನೋವಾಗಿದೆ. ಅದನ್ನ ಮಾತಾಡಿ. 100% ನೋವಾಗಿದೆ. ಸಿನಿಮಾ ಮಾಡಿದ್ರೆ ನೀವು ಭೀಮಾ ತೀರ ಮಾಡಿದ್ದೀರಾ, ಸಿನಿಮಾ ಬಂದಿದೆ, ಓಡುತ್ತೆ ಬಿಡುತ್ತೆ, ಜನ ನಿರ್ಧಾರ ಮಾಡ್ತಾರೆ. ಇವತ್ತು ಬಂದಿರೋ ವಿಷಯ ಇದಲ್ವಾ, ನಿಮ್ಮನ್ನ ಕುಂಚ ಅವಿವೇಕಿಂತ ಬೈದಿದ್ದಾರೆ. ಅದನ್ನ ವಾಪಸ್ ಮಾತಲ್ಲಿ ಕೇಳಬೇಕಾಗಿತ್ತು ನೀವು. ಎಲ್ಲಿ ಫೋನ್ ಹೋಗ್ತಾ ಇದೆ, ಮಾತಾಡಿ ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ರಲ್ಲ ನೀವು. ಅಲ್ಲ, ಭೀಮಾ ತೀರದಲ್ಲಿ ತೆಗೆದು ವಿವಾದದ ನೀವು ಪ್ರೊಡ್ಯೂಸರ್ ಎಷ್ಟೋ ಜನಕ್ಕೆ ಊಟ ಹಾಕ್ತಿರ ತಾನೆ, ಆರ್ಟಿಸ್ಟ್ಗಳು ಅನ್ಯಾಯ ಆಗಿತ್ತಾನೆ, ಅದ್ರ ಬಗ್ಗೆ ಮಾತಾಡಿ. ಹೌದು, ಅನ್ಯಾಯ ಆಗಿದೆ ಅಂತ
ಎಲ್ಲ ಹೆದರಿಕೆ. ಇದ್ರದ್ದು ಅಂತ ಮತ್ತೆ ಮಾತಾಡಿ. ಅಲ್ಲ, ಇವ್ರು ಅದಕ್ಕೆ ಹೆದರ್ಬೇಕು. ಕೃತಿ ಚೌರ್ಯದ ಬಗ್ಗೆ ಹೇಳ್ತಾರಲ್ಲ ಅವ್ರು. ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಬಂತು ಓಂ ಪ್ರಕಾಶ್. ಈ ಚಿತ್ರ ಮಾಡಿದಿರಿ, ಅಲ್ಲಿ ಕತೆ ಮಾಡಿದಿರಿ, ಆ ಭಾಗದ ಬಗ್ಗೆ ಎಲ್ಲ ಮಾಡಿದಿರಿ, ಅಲ್ಲಿ ಜನಕ್ಕೆ ಏನ್ ಮಾಡ್ತೀರಿ ನೀವು ಅಂತ ಒಂದು ಪ್ರಶ್ನೆ ಉದ್ಭವಿಸ್ತು. ಏನ್ ಮಾಡ್ತೀರಿ ನೀವು? ಏನ್ ಸರ್? ಈಗ ಒಂದು ಸಿನಿಮಾ ಮಾಡಿದ ಮೇಲೆ ಆ ಭಾಗದ ಜನರಿಗೆ ನೀವೇನಾದ್ರೂ ಮಾಡಬೇಕು, ಅಲ್ಲಿಯ ಜನರ ಕಣ್ಣೀರು ಆ ಅದ್ ನಾನ್ ಕತೆ- ಮಾಡಿದ್ದೀನಿ ಸರ್ ಅದು. ಅಲ್ಲ, ಒಂದ್ ನಿಮಿಷ ಓಂ ಪ್ರಕಾಶ್ ಹೇಳಿ, ಹೇಳಿ ಸರ್, ಹೇಳಿ ಏನ್ ಏನ್ ಮಾಡ್ತೀರಿ ಅಂದೆ. ಅಂದ್ರೆ ಯಾವ ದೃಷ್ಟಿಲಿ ಸರ್? ಈಗ ಆ ಭಾಗದ ಜನ ಬಹಳ ಬಡವರು, ಬಹಳ ಕಷ್ಟದಲ್ಲಿದ್ದಾರೆ. ಬರೀ ಅಲ್ಲಿ ಈ ಕುಸ್ತಿಗಳನ್ನು ತೋರಿಸಿದ್ರಿ, ಅಲ್ಲಿ ಇಲ್ಲಿ ಮರಡಾಗೋದನ್ನ, ಅವ್ರು ಮರಡಾದ ಮನೆಗಳಲ್ಲಿ ಇನ್ನೂ ಬಹಳ ಕಷ್ಟ ಇದೆ, ಅವ್ರಿಗೆ ತಿನ್ನಕ್ ಕೂಳಿಲ್ಲ, ಬಹಳ ಕಷ್ಟದಲ್ಲಿದ್ದಾರೆ, ಏನ್ ಮಾಡ್ತೀರಿ ಅಂತ ಕೇಳಿದ್ರು. ನೀವು ಪ್ರತಿಯೊಂದು ಸಿನಿಮಾ ಮಾಡಿದಾಗಲೂ ಹಿಂಗೆ ಒಬ್ಬೊಬ್ಬರಿ ಮಾಡ್ತಾ ಹೋದ್ರೆ ಏನ್ ಮಾಡಕ್ ಸಾಧ್ಯ ನೀವು? ಸರ್ ಆಕ್ಚುಲಿ ಆ ಜನಗಳ ಜೊತೆಲಿ ನಾನು ಒಬ್ಬ ಸರ್. ಅಲ್ಲ ಈಗ ನಾನು ಆಕ್ಚುಲಿ ಆ ಥರನೇ ಕಷ್ಟಪಟ್ಕೊಂಡು ಲೈಫ್ ಲೀಡ್ ಮಾಡಿಕೊಂಡು ನಾನು ತುಂಬಾನೇ ಇದರಲ್ಲಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಆ ನಮ್ಮ ಉತ್ತರ ಕರ್ನಾಟಕದ ಜನಗಳು ಯಾರಿದ್ದಾರೆ ಇವತ್ತಿನ ನೋವು ಅನುಭವಿಸ್ತಾ ಇದ್ದಾರೆ, ಏನು ಬಡತನದಲ್ಲಿದ್ದಾರೆ, ಆ ಬಡವನಲ್ಲಿ ನಾನು ಒಬ್ಬ ಬಡವನೇ. ನಾನೇನು ದೊಡ್ಡ ಶ್ರೀಮಂತ ಅಲ್ಲ, ದೊಡ್ಡ ಸಾಹುಕಾರಿಕೆ ಇಟ್ಕೊಂಡು ಇದು ಮಾಡ್ತಿಲ್ಲ. ಈ ಸಿನಿಮಾಯಿಂದ ಒಂದು ನೀತಿ ಹೇಳಕ್ ಹೊರಟಿದ್ದೀನಿ. ಏನಂತಂದ್ರೆ ದಯವಿಟ್ಟು ಇದನ್ನ ಅರ್ಥ ಒಂದು ಸಿನಿಮಾ ನೋಡಕ್ ಹೇಳಿ ಪ್ರತಿಯೊಬ್ಬರಿಗೂ. ಇದ್ರ ಬಗ್ಗೆ ಮಾತಾಡ್ತಾರಲ್ಲ, ಸುಮ್ಮನೆ ಅವಾಚ್ಯ ಶಬ್ದಗಳು ಯೂಸ್ ಮಾಡಿ ಮಾತಾಡೋದಲ್ಲ. ಅದನ್ನ ನೇರವಾಗಿ ಹೇಳ್ಬೋದಿತ್ತಲ್ಲ, ಅದನ್ನ ಕದ್ದೆ ಕೇಳಿದ್ರಿ ನೀವು. ಏನು ಅಂತ ಗೊತ್ತಾಗತ್ತೆ. ನೇರವಾಗಿ ಹೇಳ್ಬೋದಿತ್ತಲ್ಲ, ಯಾಕೆ ಕದ್ದು ಹೇಳಿದ್ರಿ ನೀವು? ಯಾರು ಕದ್ದು ಹೇಳಿದ್ದು? ಅಂಥದ್ದು ನನಗಿಲ್ಲ ಸರ್. ಹಲೋ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಗೊತ್ತಾಗುತ್ತೆ. ಹೇಳಿ ಸರ್, ಕೆಲಸ ಇದೆಯಾ? ಕೆಲಸ ಇದೆಯಾ ತಮ್ಗೆ? ನೋಡ್ತಾ ಇದ್ದೀನಿ, ಇಲ್ಲ ಕೇಳಿಸ್ತಾ ಇಲ್ಲ. ರೈಟ್, ಮಾತಾಡ್ತೀನಿ ನಿಮ್ಮ ಜೊತೆ. ನಮ್ಮ ಚರ್ಚೆ ನೋಡ್ತಾ ನಿರ್ದೇಶಕ MS ರಮೇಶ್ ಕರೆ ಮಾಡಿದ್ದಾರೆ. ರಮೇಶ್ ಮಾತಾಡಿ, ಏನ್ ಹೇಳ್ಬೇಕು ಅನ್ಕೊಂಡಿದ್ರಿ? ನಮಸ್ತೆ, ಮಾತಾಡಿ ರಮೇಶ್. ಹಾ, ನಮಸ್ತೆ ಸರ್. ಸರ್ ವಿಜಯ್ ಸರ್, ಅಣಜಿ, ಓಂ ಪ್ರಕಾಶ್ ಹ್ಮ್ ಮತ್ತೆ ಅಲ್ಲಿರೋ ಪ್ರತಾಪ್ ಸಿಂಹ ಸರ್, ಹ್ಮ್ ಎಲ್ರಿಗೂ ನಮಸ್ಕಾರ ಹೇಳ್ತಾ ಮೊದಲನೇದಾಗಿ ಹೇಳ್ತಾ ಇದೀನಿ, ಹ್ಮ್ ಭೀಮಾ ತೀರ ತುಂಬಾ ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ. ಹ್ಮ್ ಈ ತರದ ಎಲ್ಲಾ ಹರ್ಡಲ್ಸ್ಗೆ ದಯವಿಟ್ಟು ಯಾರು ಹೆದರ್ಕೋಬೇಡಿ, ಹ್ಮ್ ಓಕೆ? ಹ್ಮ್ ಯಾಕೆ ನೀವು ಒಳ್ಳೆ ಪ್ರಯತ್ನ ಮಾಡಿದಿರಿ. ಒಳ್ಳೆ ಪ್ರಯತ್ನ ಮಾಡಿದಾಗೆಲ್ಲ ನಮ್ಮ ಕನ್ನಡದಲ್ಲಿ ಬರೀ ಕಾಲಳಿಯವರೇ ಜಾಸ್ತಿ ಆಗಿರೋದು, ಹ್ಮ್ ಓಕೆ? ಹ್ಮ್ ಆಮೇಲೆ ನಾನು ಮಧ್ಯಾಹ್ನದಿಂದ ನೋಡ್ತಾ ಇದ್ದೀನಿ, ಹ್ಮ್ ನಾನ್ ಕತೆ ಬರ್ತಿದ್ದೆ, ಹ್ಮ್ ಅದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ನಾನು, ಹ್ಮ್ ಈ ತರದ್ದೆಲ್ಲ ರವಿ ಬೆಳಗೆರೆ ಸರ್ ಮಾತಾಡ್ತಾ ಇದ್ರು. ಹ್ಮ್ ನಾನು ಒಂದು ಎಕ್ಸಾಂಪಲ್ ಕೇಳ್ತೀನಿ ಸರ್. ಹ್ಮ್ ನಾನೀಗ ರಾಮಾಯಣ ಕತೆ ಮಾಡ್ಬೇಕು ಅಂದ್ರೆ ಕುವೆಂಪು ರಾಮಾಯಣ ದರ್ಶನ್ ನಾನು ಎಕ್ಸಾಂಪಲ್ ತಗೋಬೇಕಾ? ಇಲ್ಲ, ವಾಲ್ಮೀಕಿ ಅವ್ರದ್ದು ತಗೋಬೇಕು ನೀವು. ಅಲ್ಲ, ಅದಕ್ಕೇನೆ ಹಿಂಗಾಗ್ಬಿಟ್ರೆ ಇದು ಅವ್ರ ಸ್ವಂತ ಆಲೋಚನೆ ಬರ್ದಿರೋ ಕತೆ ಆಗಿದ್ರೆ ಖಂಡಿತ ಅವ್ರ ಹತ್ರನೇ ಹೋಗಿ ಕೇಳೋಣ. ಹ್ಮ್ ಇವರೇ ಭೀಮಾ ತೀರದ ಹಂತಕರು ಅಂತ ಅಲ್ಲಿ ಪೇಪರ್ ಎಲ್ಲ ಬಂದಾದ್ಮೇಲೆ ಆ ಪೇಪರ್ನ ನಾವು ದುಡ್ಡು ಕೊಟ್ಟು ತಗೊಂಡು ಓದಾದ್ಮೇಲೆ ಐಡಿಯಾ ನಮ್ದಾಗುತ್ತೆ. ಹ್ಮ್ ಈ ತರದ ವಿಷಯವನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಸಿನಿಮಾ ಮಾಡಾದ್ಮೇಲೆ ಅದು ನಮ್ಮ ಪ್ರಾಪರ್ಟಿ ಆಗುತ್ತೆ, ಹ್ಮ್ ಓಕೆ? ಹ್ಮ್ ಇವ್ರ ಹತ್ರ ಪರ್ಮಿಷನ್ ತಗೊಳ್ಳೇಬೇಕು ಅನ್ನೋದೇನು, ಹ್ಮ್ ಓಕೆ? ಹ್ಮ್ ಮೊದಲನೇದೇನಪ್ಪ ಇವ್ರು ಹೇಳಿದ್ರು ಇನ್ನೊಂದು ಚಾನೆಲ್ ಅಲ್ಲಿ ಹ್ಮ್ ಏನಪ್ಪಾ ಅಂದ್ರೆ, ಒಂದು ಟ್ಯಾಬ್ಲಾಯ್ಡ್ ಬಂದಾಗ ಲಂಕೇಶ್ ಸಾರು, ಹ್ಮ್ ಇನ್ನೊಂದೆಲ್ಲ ಚಾನೆಲ್ ಬಂದಾಗ ಇನ್ನೊಬ್ರು ಅಂತ. ಹ್ಮ್ ಅದೇ ತರ ಇವರು ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ಹ್ಮ್ ಅವತ್ತಿನ ದಿವಸ ನಮ್ಮಲ್ಲೂ ಸಿದ್ಲಿಂಗ ಯಾರಿದ್ರು, ಅವ್ರು ಏನೋ ಬಂದು ನಮಸ್ಕಾರ ಹಾಕ್ಬಿಟ್ಟು ಕೇಳ್ಕೊಂಡು ಹೋಗಿದ್ರೆ ಅವರು ಹ್ಮ್ ಇಲ್ವಲ್ಲ? ಅಣಜಿ ನಾಗರಾಜ್ ಕೇಳಿ, ಅಣಜಿನೇ ಕೇಳಿಸ್ಕೊಂಡಿರೋದನ್ನೆಲ್ಲ ಅಲ್ವೇ? ಹ್ಮ್ ಸೊ ನಾನು ಹೇಳ್ತಾ ಇರೋದು, ನಮಗೆ ಬಂದ ಸಿನಿಮಾ ಅನ್ನೋದು ನಮ್ದೊಂದು ಕಲ್ಪನಾ ಮಾಧ್ಯಮ, ಕನಸು ಕಾಣ್ತೀವಿ ನಾವು. ಹ್ಮ್ ಆಮೇಲೆ ಈ ಸಿನಿಮಾದಲ್ಲಿ ಮೊದಲೇ ತೋರಿಸಿದರೆ ಎಲ್ಲವೂ ಕಾಲ್ಪನಿಕ ಅಂತ. ಹ್ಮ್ ಹ್ಮ್ ಆಮೇಲೆ ಮೊದಲು ಮಧ್ಯಾಹ್ನದಿಂದ ನೋಡಿದಾಗ ಏನಪ್ಪ ಹೇಳಿದ್ದಂದ್ರೆ, ಅವ್ರು ನನ್ನ ಹತ್ರ ಕೇಳಲಿಲ್ಲ ಅಂತಂದ್ರು, ಯಾವ್ದೋ ಕೇಶಪ್ಪನ ಹೆಸರು ಯೂಸ್ ಮಾಡಿದಾರೆ ಅಂತಂದ್ರು. ಹ್ಮ್ ಇವ್ರು ಮೊದ್ಲಿಂದ ಸಿನಿಮಾ ಜೊತೆ ಒಡನಾಟ ಬೆಳೆಸ್ಕೊಂಡ್ ಬಂದು ಹ್ಮ್ ಬರೀ ಹೆಸರು ಕಿತ್ತಾಕಿರೋ ಸಾಲ ಪಾತ್ರ ಕಿತ್ತಾಕ್ಬೇಕು ಅಂತ ಹೇಳ್ಕೊಡ್ತಾರಲ್ಲ. ಹ್ಮ್ ನಾನು ಒಂದ್ ಕೇಳ್ತೀನಿ, ಓಂ ಪ್ರಕಾಶ್ ಅವ್ರಿಗೂ ಅಣಜಿ ನಾಗರಾಜ್ ಅವ್ರಿಗೂ ವಿವೇಕ ಇಲ್ದವ್ರು ಅಂತ. ಹ್ಮ್ ಒಂದು ಪಾತ್ರದ ಹೆಸರು ಕಿತ್ತಾಕಿದ ತಕ್ಷಣ ಪಾತ್ರನೇ ಸತ್ತೋಯ್ತು, ಅಷ್ಟು ವಿವೇಕ ಅವ್ರಿಗಿಲ್ವಾ? ರವಿ ಬೆಳಗೆರೆ ಸಾಗೆ ಹ್ಮ್ ಪಾತ್ರ ಎಲ್ಲಿ ಉಳ್ಕೊಳುತ್ತೆ ಒಂದ್ ಹೆಸರು ಕಿತ್ತಾಕಿದ ತಕ್ಷಣ? ಹ್ಮ್ ಆಮೇಲೆ ಮಧ್ಯಾಹ್ನದಿಂದ ಬಂದಿದ್ದವ್ರೆಲ್ಲಪ್ಪ ಅಂತಂದ್ರೆ, ಅದ್ಯಾವ್ದೋ ಚಂದಪ್ಪನ ಹೆಸರನ್ನ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂದ್ರು, ನಾವು ಕಾಲ್ಪನಿಕವಾಗಿ ಮಾಡಿದೀವಿ ಅಂತ ಹೇಳಿದ್ದಾಯ್ತು. ಹ್ಮ್ ಮಧ್ಯ ಈ ಬೆಂಕಿ ಇಡೋ ಬುದ್ಧಿ ಇದೆ ಗೊತ್ತಾ? ಹ್ಮ್ ಎಲ್ಲೋ ತಮ್ಮ ಬರೀ ಅಷ್ಟು ಕಿತ್ತಾಕಿದ್ರೆ ಸಾಲದು, ಇದನ್ ಕಿತ್ತಾಕ್ಬೇಕು ಅಂತ ಹೇಳ್ಕೊಡೋದು. ಹ್ಮ್ ಅದನ್ನ ನಾನು ಯಾವ ಜವಾಬ್ದಾರಿಯುತ ಮನುಷ್ಯ ಮಾತಾಡ್ತಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ, ಅಣಜಿ. ಮೊದಲನೇದು. ಯಾಕಂದ್ರೆ ಒಂದು ಸಿನಿಮಾ, ಅವರು ಸಿನಿಮಾ ಮಾಡಿದ್ದಾರೆ, ಆಮೇಲೆ ಹಾಗೆ ಪಕ್ಕದಲ್ಲಿ ಕೂತ್ಕೊಂಡು ಯೋಗ್ಯತೆ ಬಗ್ಗೆ ಕೂಡ ಮಾತಾಡಿದ್ರು, ಪ್ರಾಮಾಣಿಕತೆ ಬಗ್ಗೆ. ಅಣಜಿ ನಾಗರಾಜು ಪ್ರಾಮಾಣಿಕವಾಗಿ ಯೋಗ್ಯತೆ ಇರೋದಕ್ಕೆ ಸಿನಿಮಾ ತೆಗಿತಾ ಇದ್ದಾರೆ. ಕೆಲಸದ ಮೇಲೆ ಪ್ರಾಮಾಣಿಕತೆ ಇರೋದಕ್ಕೆ ವಿಜಯ್ ಅವ್ರು ಡೇಟ್ ಕೊಟ್ಟಿದ್ದಾರೆ.
ಬಟ್ ಯೋಗ್ಯತೆ ಇಲ್ದಿರೋದಕ್ಕೆ ಆ ಸಿನಿಮಾ ರಿಲೀಸ್ ಆಗಿಲ್ಲ ಅಂತ ನನ್ಗನ್ನಿಸ್ತಾ ಇದೆ ಅಲ್ವಾ. ಯಾವ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ರಿ? ಅವ್ರು ಒಂದ್ ಸಿನಿಮಾ ಡೈರೆಕ್ಟ್ ಮಾಡಿದ್ರಲ್ಲ, ಪ್ರೊಡ್ಯೂಸ್ ಮಾಡಿ ಅಲ್ವೇ? ಯಾವ್ದು? ಮುಖ್ಯಮಂತ್ರಿ ಐ ಲವ್ ಯು. ಹೌದು, ಅದ್ರ ಬಗ್ಗೆ ಹೇಳ್ತಾ ಇದೀರಿ? ಖಂಡಿತ. ಅದನ್ನ ನೇರವಾಗಿ ಹೇಳಿ ನೀವು. ಖಂಡಿತ. ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾಗೆ ಪ್ರಾಮಾಣಿಕವಾಗಿ ವಿಜಯ್ ಅವ್ರು ಡೇಟ್ ಕೊಟ್ಟಿರ್ತಾನೆ. ಅವ್ರ ಪ್ರಾಮಾಣಿಕತೆ ಯೋಗ್ಯತೆ ಬಗ್ಗೆ ಮಾತಾಡೋರು ತಾನೆ. ಯೋಗ್ಯತೆ ಇದ್ರೆ ಇವರು ಸಿನಿಮಾ ರಿಲೀಸ್ ಮಾಡ್ಬೇಕಾಗಿತ್ತು. ಹೋಗ್ಲಿ, ಅವ್ರು ಈ ಸಿನಿಮಾ ಮಾಡೋ ದಿವಸ ಇವತ್ತು ಇಷ್ಟೊಂದೆಲ್ಲ ಪ್ರಾಪರ್ಟಿ ಬಗ್ಗೆ ಹೇಳ್ತಾ ಇದ್ರಲ್ಲ, ಮುಖ್ಯಮಂತ್ರಿ ಅಲ್ಲಿ ಬಂದಾಗ ದೇವೇಗೌಡರ ಫ್ಯಾಮಿಲಿನಾಗ್ಲಿ ಇವ್ರೋಗ್ಲಿ ಕಾಂಟ್ಯಾಕ್ಟ್ ಮಾಡಿದ ಕತೆ ಬಗ್ಗೆ ಮಾಡಿದ್ರೆ ಇಷ್ಟೆಲ್ಲ ಬರ್ತಾನೆ ಇರ್ಲವಲ್ಲ. ಯಾವತ್ತು ವಿವೇಕ ಅವಿವೇಕಿ ಅಂತ ಮಾತಾಡೋದಕ್ ಮುಂಚೆ ಆ ವಿವೇಕ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಸಂದರ್ಭಕ್ಕೆ ತಕ್ಕನಾಗ ಬದಲಾಗುತ್ತಾ ಅಥವಾ ವಿವೇಕ ಅನ್ನೋದು ಎಲ್ರಿಗೂ ಒಂದೇ ಆಗಿರುತ್ತೆ ಅನ್ನೋದು ಒಂದ್ ಗೊತ್ತಾಗಬೇಕು ಸರ್ ನಮ್ಗೆ. ದೇವೇಗೌಡರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವರು. ಯಾವಾಗ ಅಂತಂದ್ರೆ ಕೇಸ್ ಆಗಿ ಕೇಸಲ್ಲಿ ಇವರು ಸೋಲಾ ಪ್ರೊಸೆಸ್ ಬಂದು ಜೈಲಿಗೆ ಹೋಗೋ ಸ್ಥಿತಿ ಬಂದಾಗ ದೇವೇಗೌಡರು ಹೋಗಿ ಕಾಲಿಡ್ಕೊಂಡು ಗೌಡ್ರ ಬಿಟ್ಬಿಡಿ ಅಂತ ಹೇಳಿ ಬಂದ್ರು. ಇನ್ನೊಂದು ನಾನು ನಿಮ್ಮ ಹತ್ರ ಹೇಳ್ಬೇಕು ಅನ್ಕೊಂಡಿದೀನಿ. ಹಲೋ, ಹೇಳಿ ಸರ್. ಇನ್ನೊಂದು ಮಾತು ನಮ್ಗೆ ಹೇಳ್ಬೇಕು ಅನ್ಕೊಂಡಿದೀನಿ. ನೀವ್ ಹೇಳಿದ್ದು ಒಂದು ಎಕ್ಸ್ಟೆನ್ಷನ್ ಪಾಯಿಂಟ್. ನಾನ್ ಕಾರ್ಗಿಲ್ ಹೋದೆ, ಎಲ್ಲರೂ ದರ್ಶನ ಮಾಡಿದ್ದೆ, ಅಲ್ಲೆಲ್ಲೋ ಫೈಟ್ ಮಾಡಿದೆ ಅಂತ ಅಂದ್ರು. ಇವ್ರು ಕಾರ್ಗಿಲ್ ಹೋಗೋ ಕಾರಣ ಏನ್ ಗೊತ್ತಾ? ಹಿಂದೆ ರೂಪಿಣಿ ಕೇಸಿನ ಬಗ್ಗೆ ಬರೆದು ಎಲ್ಲರೂ ಚೀತು ಅಂತ ಉಗಿತಾ ಇದ್ರು. ಅದನ್ನ ತಪ್ಪಿಸ್ಕೊಳಕ್ ಕಾರ್ಗಿಲ್ಗೆ ಹೋದ್ರು. ಅದೊಂದು ನ್ಯೂಸ್ ಮಾಡಿದ್ರು ಅಷ್ಟೇ ಇವರು. ನಾನು ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀನಿ ರವಿ ಬೆಳೆಯರ್ಗರ್ಗೆ, ಹುಲಿ ಅನ್ನೋ ಒಂದು ಸಿನಿಮಾ ನಾನು ಅಸೋಸಿಯೇಟ್ ಆದಾಗ ರಿಲೀಸ್ ಆಯ್ತು. ಇಡೀ ಮಾಧ್ಯಮದಿಂದ ಇಡೀ ಗಾಂಧಿನಗರದಲ್ಲಿ ಒಂದು ಉತ್ತಮ ಪ್ರಯತ್ನ, ಒಳ್ಳೆ ಪ್ರಯತ್ನ ಅಂತ ಅವತ್ತು ಕೆ ವಿ ರಾಜ್ ಅವ್ರನ್ನ ಹೊಗಳಿದ್ರೆ, ಇವ್ರದೊಂದು ಪೇಪರ್ ಅಲ್ಲಿ ಬರೆದ್ರು ಇಡೀ ಸಿನಿಮಾ ಬಗ್ಗೆ ಬರೆದು ಈ ಚಿತ್ರವನ್ನು ನಿರ್ದೇಶಿಸಿದವರು ಗಾಂಧಿನಗರದಲ್ಲಿ ದುರಹಂಕಾರಿ ಅಂತ ಹೆಸರಾದ ಕೆ ವಿ ರಾಜು ಅಂತೆ. ಇವರಿಗೆ ಕೆ ವಿ ರಾಜು ದುರಹಂಕಾರಿನೋ ಏನಾನ ಇರ್ಲಿ, ಅವ್ರಿಗೆ ನೀವು ಸಿನಿಮಾ ಬಗ್ಗೆ ಮಾತಾಡಿ. ಇವರು ಪ್ರತಿ ಸಲನೂ ಒಂದು ಸಿನಿಮಾ ಬಗ್ಗೆ ಮಾತಾಡುವಾಗ ವ್ಯಕ್ತಿತ್ವದ ಬಗ್ಗೆ ಯಾಕೆ ಮಾತಾಡ್ತೀರಾ? ನಾವು ಇನ್ನೊಂದು ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ವ್ಯಕ್ತಿತ್ವ ಎಷ್ಟು ಚೆನ್ನಾಗಿದೆ ಅಂತ ಫಸ್ಟ್ ನೋಡ್ಕೋಬೇಕು ನಾವು, ಅಲ್ವೇ? ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀವಿ, ಬೇರೆಯವ್ರ ಹೆಣ್ಮಕ್ಳು ಹಂಗಿರ್ಬೇಕು ಅಂತ ಹೇಳ್ತೀವಿ. ಇವರೇ ಇನ್ನೊಂದು ಮದುವೆ ಆಗ್ತಾರೆ. ಅಲ್ಲ, ಇವರು ಸಿನಿಮಾದ ಬಗ್ಗೆ ಎಲ್ಲ ಹಳೆದನ್ನೆಲ್ಲ ಹೇಳ್ಕೊಂಡು ಮೀನಾ ಕುಮಾರಿ ಬಗ್ಗೆ ಹೇಳ್ತೀನಿ ಸರ್. ಶೂಟಿಂಗ್ ಹೋಗಿದ್ವಿ ಜೈಪುರಲ್ಲಿ. ಅಲ್ಲೊಂದು ಸ್ಟಿಲ್ ಫೋಟೋಗ್ರಾಫರ್ ಡೆತ್ ಆಯ್ತು. ಅಲ್ಲಿ ಡೆತ್ ಆಗಿದ ತಕ್ಷಣ ಇವ್ರು ಬರ್ದಿದ್ದೇನ್ ಗೊತ್ತಾ? ಹೋಗಿದ್ದೆಲ್ಲವೂ ಸೆಕೆಂಡ್ ದರ್ಜೆ ತಂಡ ಅಂತೆ. ಅವತ್ತು ನಾನೇ ಲೆಟರ್ ಬರ್ದಿದ್ದೀನಿ. ರಾಮ್ ಶೆಟ್ಟಿ ಅನ್ನೋರು ಸೆಕೆಂಡ್ ದರ್ಜೆ ತಂಡದ ಅವರಲ್ಲ ಸರ್, ಅವ್ರು ಫಸ್ಟ್ ಗ್ರೇಡ್ ಟೆಕ್ನಿಷಿಯನ್ ಅಮಿತಾಬ್ ಬಚ್ಚನ್ ವರ್ಕ್ ಮಾಡಿದ್ದಾರೆ. ನಾನು ಅಸೋಸಿಯೇಟ್ ಆಗಿದ್ದೀನಿ, ರಾಮು ಅನ್ನೋ ಕ್ಲಾಸ್ 1 ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳಿದಕ್ಕೆ ಹೀಗೊಂದು ಸಮರ್ಥನೆ ಅಂತ 2 ಲೈನಲ್ಲಿ ಬರೀತಾರೆ. ಸೊ ಇವ್ರು ಮಾಡಿದ ತಪ್ಪನ್ನು ಒಪ್ಕೊಳ್ಳಕ್ಕೆ ಎಲ್ಲೂ ತಯಾರಿಲ್ಲ. ಇವ್ರು ಹೇಳಿದ್ದೆಲ್ಲವೂ ಸರಿ ಅಂತ ಇವತ್ತು ಬಂದು ಕೂತಿದ್ದಾರೆ. ಓಕೆ ರಮೇಶ್. ಸೊ ಇದು ನನ್ಗೆಲ್ಲ ಅನಿಸ್ತಾ ಇದೆ ಅಂತಂದ್ರೆ ಇದೆಲ್ಲ ಒಂದು ಷಡ್ಯಂತ್ರ. ಇಷ್ಟು ದಿವಸ ಕೇಳ್ಬೋದಾಗಿತ್ತಲ್ಲ, ಇವರು ದೊಡ್ಡ ಮನುಷ್ಯರಾಗಿದ್ದಿದ್ರೆ ಒಂದ್ ಸಿನಿಮಾ ಮಾಡ್ತಿದ್ರಪ್ಪ, ನನ್ನ ಹತ್ರ ಇದೆ ಬನ್ನಿ ಅಂತ ಕೇಳ್ಬೋದಿತ್ತಾನೆ. ಯಾಕೆ ಕೇಳಲಿಲ್ಲ? 12 ತಿಂಗಳಿಂದ 13 ತಿಂಗಳಿಂದ ಒಂದು ಅಣಜಿ ಸಾಯ್ತಾ ಇದ್ದಾನೆ. ಏನ್ ಷಡ್ಯಂತ್ರದ ಉದ್ದೇಶ ಏನು ಅಂತಿರ್ತಾವು ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತೇನು ಬಂದು ತಡಿಬೇಕಾದನ್ನ ಸಿನಿಮಾನ. ಓಕೆ ರೈಟ್, ಥ್ಯಾಂಕ್ ಯು. ಇನ್ನೊಂದು ಹೇಳಿ ಅಣಜಿ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. ಅಣಜಿ ನಿಮ್ ಮಧ್ಯಾಹ್ನ ಅದು ಅಳ್ತಾ ಮಾತಾಡ್ತಾ ಇದ್ದೆ. ನೀನು ಒಡವೆ ತಂದು ಇಟ್ಟಿದ್ದೀನಿ, ಆ ತರದ್ದು ಈ ತರದ್ದು ಎಲ್ಲ ಏನ್ ಮಾಡ್ತಾರ ಪಾಪ ಅವ್ರ ಕಷ್ಟದಲ್ಲಿ. ಸಿನಿಮಾ ನೆನೆ ರಿಲೀಸ್ ಆಗಿದೆ. ಅಣಜಿ ಎದುರ್ಕೊಳ್ಳೇಬೇಡ ನೀನು. ನಿನ್ನ ಜೊತೆ ಇನ್ನೂ ನಾವು ನಿರ್ದೇಶಕರ ಸಂಘ ಇದೀವಿ, ನಿರ್ಮಾಪಕರ ಪರವಾಗಿ ಇದೀವಿ. ನಿರ್ದೇಶಕರ ಸಂಘ, ನಿರ್ಮಾಪಕ ಯಾರೇ ತೊಂದರೆ ಬಂದ್ರು ನಿರ್ದೇಶಕರ ಸಂಘ ಜೊತೆಲಿರುತ್ತೆ. ಅದು ಬರೀ ಮಾತಲ್ಲಿರಲ್ಲ, ಕೆಲಸದ ರೂಪದಲ್ಲಿ ಇರುತ್ತೆ. ನಮ್ಮ ಹತ್ರ ದುಡ್ಡು ಇಲ್ದೇ ಇರ್ಬೋದು, ನಿನ್ನ ಪ್ರೋತ್ಸಾಹ ಕೊಡಕ್ಕೆ, ಕೆಲಸ ಮಾಡ್ಕೊಡಕ್ಕೆ ನಾವು ಯಾವತ್ತೂ ಇದ್ದೇ ಇರ್ತೀವಿ. ಧೈರ್ಯವಾಗಿರು. ಈ ಸಿನಿಮಾ ಇನ್ನೂ 10 ಸಿನಿಮಾ ಮಾಡೋದು ನಿಮ್ ಜೊತೆ ಇದ್ದೇ ಇರ್ತೀವಿ. ವಿಜಯ್ ಸರ್ ಹೇಳ್ತಾ ಇದೀನಿ, ಪ್ರಕಾಶ್ ಹೇಳ್ತಾ ಇದೀನಿ. ಪ್ರಕಾಶ್ ನಿನ್ ಫ್ರೆಂಡ್ ಆಗಿದ್ದೀನಿ, ಯಾವ್ದಕ್ಕೂ ಎದುರ್ಕೋಬೇಡ. ಖಂಡಿತ ಒಳ್ಳೆ ಸಿನಿಮಾ ಮಾಡಿದ್ಯಾ, ಒಳ್ಳೆ ಸಿನಿಮಾ ಸಕ್ಸಸ್ ಸಿಗುತ್ತೆ ಅಷ್ಟೇ. ಥ್ಯಾಂಕ್ ಯು ಸರ್. ರಮೇಶ್, ದರ್ಶನ್ ನಮ್ಮ ಜೊತೆ ದರ್ಶನ್. ಹಲೋ, ಬಹುಶಃ ದರ್ಶನ್ ಸಂಪರ್ಕ ಕಡಿದಾಗಿದೆ. ಮತ್ತೆ ನಾನು ಅವ್ರ ಜೊತೆ ಮಾತಾಡ್ತೀನಿ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ದರ್ಶನ್ ಸಂಪರ್ಕಕ್ಕೆ ಮತ್ತೆ ಟ್ರೈ ಮಾಡ್ತೀವಿ. ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್. ಚೆನ್ನಾಗಿ